ಚಪ್ಪಲಿ ಹಾಕೊಂಡೆ ಬಂದಿದ್ರು. ಬಟ್ಟೆಗಳೆಲ್ಲ ಅಲ್ಲ ಹರಿದೋಯ್ತು ಒಂಥರ ಎಲ್ಲ ಒಂಥರ ಬಟ್ಟೆ ಎಲ್ಲ ಅವ್ರು ನೋಡಾಗ ಆಗ್ಲ ಹಂಗ ಬಂದಿದ್ರು. ಕಾಡಲ್ಲಿ ಓಡ್ ಬರ್ಬೇಕಾಯ್ತಲ್ಲ, ಭಯ ಓಡ್ ಬರ್ಬೇಕು, ಬಿದ್ದಿದಾರ ಅಂತ ಎಲ್ಲ ಇಲ್ಲಿ ಊದ್ಕೊಬಿಡ್ತಂತೆ, ಎಲ್ಲ ಒಂಥರ ಗಾಯ ಆಗ್ಬಿಡ್ತಂತೆ, ಆತರ ಓಡ್ ಬಂದಿದ್ದಾರೆ. ಅದ್ರ ಹಿಂದಿನ ರಾತ್ರಿ ಎಷ್ಟು ಗಂಟೆ ಹೋಗಿದ್ದವರು? ಅದೇ 8 ಗಂಟೆಗೆ ಹೋಗಿದ್ರು. ರಾತ್ರಿ 8 ಗಂಟೆಗೆ ದನ ಇಲ್ಲ ಅಂತ ಹೋಗಿದ್ರು. ರಾತ್ರಿ 8 ಗಂಟೆ ಹೋಗಿರೋದು, ಬೆಳಗ್ಗೆ 6 ನಮ್ಮ ಮನೆ ಹತ್ರ ಹೋಗಿದ್ವು. ಅಲ್ಲಿ ಹೋಗಿ ಅವ್ರ ಹತ್ರ ಹೋಗಿ 8 ಗಂಟೆ ಸೇರ್ಸಲ್ಲ ಪಾಪ ದನ ನೋಡಕ್ಕೆ ಹೋಗಿ. ಇಲ್ಲಿ ನಮ್ಮ ಪ್ರಕಾರ ಇಲ್ಲಿ ಹಾಲು ಇದ್ಮೇಲೆ ಒಂದು 6 ಗಂಟೆಗೆ ಅವ್ರೇನು ಇಲ್ಲಿ ಮಾತಾಡ್ತಿದಾರ ಹಾಲು ಡೈರಿ ಹತ್ರ, ಈ ತರ ದನ ಮಿಸ್ ಆಗೈತೆ ಬಂದಿಲ್ಲ, ಮಾತಾಡಿದಾರೆ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಡಿಸ್ಕಸ್ ಅಂತ ಹೇಳಿದ್ರೆ ಎಲ್ಲರೂ ಬಂದು ಒಂದೇ ಡೈರಿಗೆ ಹಾಲು ಹೋಗ್ಬೇಕು, ಇಲ್ಲೇ ಊರ್ ಕಡೆನೆ ಬರ್ಬೇಕು. ಅಲ್ಲಿ ಗ್ರೌಂಡ್ ಇದೆ, ಗ್ರೌಂಡ್ ಹತ್ರ ಮಾತಾಡಿದ್ದಾರೆ ಇವರು ಮತ್ತು ಅಂತೋಣಿ ಸ್ವಾಮಿ ಮತ್ತು ಪೀಟ್ರು ಎಲ್ಲರೂ ಹಾಲು ಹೋಗ್ತಿದ್ದಾರೆ. ಆಗ ಮಾತಾಡಿದ 3 ಜನ ಮಾತಾಡಿದ್ದಾರೆ. ಮಾತಾಡಿದ ಮೇಲೆ ಕುಮಾರ್ ಮನೆಗೆ ಬಂದಿದ್ದಾನೆ, ಅವ್ನು ಹೊಸ ಮನೆ ಗೃಹ ಪ್ರವೇಶ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಬಂದಿದ್ದಾನೆ. ಹೌದು, ಅವತ್ತೇ ಗೃಹ ಪ್ರವೇಶ, ಬುಧವಾರ ಗೃಹ ಪ್ರವೇಶ, ಅದಕ್ಕೆ ಬಂದಿದ್ದಾನೆ. ಮಾವನ ಹತ್ರ ಅಕ್ಕ ಗಂಡಲ್ವಾ ಮಾತಾಡಕ್ಕೆ ಬಂದಿದ್ದಾನೆ. ಈ ತರ ಹೇಳ್ಬೇಕಾದ್ರೆ ಸರಿ ಆಯ್ತು ಬಾವ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು 6:30ಗೆ ಮನೆಯಿಂದ ಬಿಟ್ಟಿದ್ದಾರೆ. ಅದ್ರ ಎಷ್ಟು ಗಂಟೆಗೆ ಕಾಡುಗಳು ಹೋದ್ರು ಇಲ್ಲ ಅದ್ರ ಮುಂಚೆ ಎಲ್ಲರೂ ಹೋಗಿದಾರೋ ಗೊತ್ತಿಲ್ಲ. ಒಟ್ಲೆ 6 ಮನೆಗೆ 6:30 ಅಂತ ಹೋಗಿದ್ದಾರೆ, ದನ ಹುಡ್ಕೊಬರಕ್ಕೆ ಹೋಗಿದ್ದಾರೆ. ಆದ್ರೆ ಇಲ್ಲಿಂದ ಒಂದು 3 ಕಿಲೋಮೀಟರ್ ಆ ಕಡೆ ಆಗಿದೆ ಅಂತ ಹೇಳಿದ್ದಾರೆ. ದನ 3 ಕಿಲೋಮೀಟರ್ ಆ ಕಡೆ ಹೋಗ್ಬಿಟ್ಟು ರಾತ್ರಿ, ಯಾಕಂದ್ರೆ ಇಲ್ಲೇ ಬರುತ್ತೆ ಚಿರತೆಗಳು, ಇಲ್ಲೇ ಬರುತ್ತೆ. ಚಿರತೆ ಗೂಡು ಮಾಡಿದ್ದಾರೆ ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟರ್. ಹೌದಾ? 1 ಕಿಲೋಮೀಟರ್ ಇಲ್ಲ, ಇಲ್ಲಿಂದ ಒಂದು 600 ಮೀಟರ್. ಇಲ್ಲಿಂದ ನಮ್ಮ ಮನೆಯಿಂದ 600 ಮೀಟರ್ ಅಲ್ಲಿ ಇಲ್ಲಿಂದ ನೋಡ್ದಾಗ ಅಲ್ಲಿ ಬಿಳಿ ಮನೆ ಕಾಣ್ತಲ್ಲ ಸರ್, ವೈಟ್ ಮನೆ ಕಾಣ್ತಲ್ಲ, ಅಲ್ಲೇ ಗೂಡು ಮಾಡಿದ್ದಾರೆ. ಇವಾಗ ಬಂದ್ರೆ ತೋರಿಸ್ಕೊಡ್ತೀವಿ ಗೂಡು ಇಟ್ಟಿರೋದು. ಹೌದು ಸರ್, ಈಗ ಬಂದ್ರೆ ತೋರಿಸ್ಕೊಡ್ತೀನಿ. ಇವಾಗಲೇ ಅಲ್ಲಿ ಗೂಡು ಇದೆ. ಅದಕ್ಕೋಸ್ಕರ ಭಯ ಇವ್ರಿಗೆ, ಏನೋ ಚಿರತೆ ಹಿಡ್ಕೊಬಿಟ್ರೆ ಒಂದು ಹಸು ಇಸ್ಕೋಬೇಕಂದ್ರೆ 1,20,000 ಆಗುತ್ತೆ ಒಂದು ಹಸುಗೆ. ಒಂದ್ 2 ಹಸು ಹೋಗ್ಬಿಟ್ಟಂದ್ರೆ ಏನು ಸಹ ಮಾಡೋದು, ನಾವು ಬಡವರು. ಲೀಟರ್ ಹಾಳಿಗೆ ಒಂದು 35 ರೂಪಾಯಿ 40 ರೂಪಾಯಿ ಹತ್ರ ಕೊಡ್ತಾರೆ ಅಷ್ಟೇ ಹೊರ್ತು ಏನು ಎಲ್ಲರೂ ಕೊಡಲ್ಲ. ಅದಕ್ಕಂತ ಅವ್ರಿಗೆ ಭಯ ಆತಂಕ ಆಗ್ಬಿಟ್ಟಿದೆ, ನಾವು ಚಿರತೆ ಹಿಡ್ಕೊಬಿಟ್ರೆ ಏನ್ ಮಾಡೋದು ಅಂತ. ಯಾಕಂದ್ರೆ ಒಂದು ಎಮ್ಮೆಣ್ಣು ಇಟ್ಕೊಂಡಿದ್ದಿದೆ, ಅದಕ್ಕೆ ಭಯ ಇಟ್ಕೊಂಡು ಹೋಗಿದ್ದಾರೆ. ಲೇಟ್ ಆಯ್ತಲ್ಲ, ಸರಿ ಇದಕ್ ಮುಂಚೆ ಹೋದ್ರೆ ಏನಾರು ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಮಲಗಿದ್ದಾರೆ. ಅದ್ ಮಲಗಿದ್ಮೇಲೆ ಏನಾಯ್ತು ಅಂತ ಮುಂದೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವ್ರಿಗೆ ಈ ತರ ಸುಟ್ಬಿಟ್ರು ಅಂತ ಸೆತ್ತೋಗ್ಬಿಟ್ರು ಅಂತ ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ರು, ಫಾರೆಸ್ಟ್ ಅವರು ಕರ್ಕೊಂಡು ಹೋಗ್ಬಿಟ್ರು ಅವ್ರನ್ನ, ಹಾಗಂತ ಅವ್ರಿಗೆ ಗೊತ್ತು. ಅವ್ರಿಗೆ ಇಲ್ಲಿ ಬಂದು ಅವ್ರಿಗೆ ಅಲ್ಲಿ ಹೋಗಿ ಗೊತ್ತಾಯ್ತು ಏನೋ ಹೆಂಗೆ ಗೊತ್ತಿಲ್ಲ ಅವ್ರಿಗೆ, ಸೆತ್ತೋಗ್ಬಿಟ್ರು ಅಂತ, ಈ ತರ ಸಾಯಿಸ್ಬಿಟ್ರು ಅಂತ. ಸರಿ ಸಿಕ್ಕಿದ್ರೆ ನಿಮ್ ಕರ್ಕೊಂಡು ಹೋಗಿ ಜೈಲು ಹಾಕ್ಬೇಕು. ಅವ್ರಿಗೆ ತಪ್ಪು ಮಾಡಿದ್ರೆ ಜೈಲ್ ಹಾಕ್ಬೇಕು, ಸಾಯಿಸೇ ಬಿಟ್ರಲ್ಲ ಅವರು. ಆಕ್ಚುಲಿ ಮಹಿಮದಾಸ್ ಅವ್ರು ಹೇಳಿದ್ದು ವಿಡಿಯೋದಲ್ಲಿ ಅದನ್ನೇ ಸರ್. ಏನಂತ ಹೇಳಿದ್ರೆ ಅವರು, ನಾನು ಬೆಟ್ಟದಿಂದ ಇಳಿದು ಬಂದೆ, ಆಮೇಲೆ ಸೌಂಡ್ ಕೇಳಿಸ್ತು ನನಗೆ, ಸೌಂಡ್ ನಿಲ್ತು ಅಂತ ನೀವು ವಿಡಿಯೋ ಅದೇ ಸೌಂಡ್ ಕೇಳ್ತು ಅಷ್ಟೇ. ಏನೋ ನಮ್ಮನ್ನ ನಾವು ಓಡುವಾಗ ಬರೋವಾಗ ನಮ್ಗೆ ಎಟ್ಟು ಕೊಡ್ತಾರೆ ಏನಂತ ಹಿಂಗೆ ತಿಳ್ಕೊಂಡೆ. ಅವ್ರಿಗೆ ಅವ್ರು ಸಾಯಿಸ್ತಾರ ಅಂತ ಇಲ್ಲ, ಹಂಗ ಅವ್ರಿಗೆ ಗೊತ್ತಾಯ್ತು. ಇಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ರು, ಮೇ ಬಿ ಮನೆಗೆ ಬಂದಾಗ ಹೇಳ್ತಿದ್ರು ಶೂಟ್ ಮಾಡ್ಬಿಟ್ರು ನನ್ ಕಣ್ಣೆದ್ರಿಗೆ ಅಂತ ಹೇಳಿದ್ರು. ಅವ್ರು ಯಾವ ತರ ಹೇಳಿ ಅವ್ರಿಗೆ ಗೊತ್ತಾಗಿಲ್ಲ. ಅವ್ರಿಗೆ ಗೊತ್ತಾಗಿಲ್ಲ. ಅವ್ರು ಓಡ್ಕೊ ಏಟ್ ಆಗಿದ ಅಲ್ಲಿ ಅವ್ರಿಗೆ ಅದೇ ಗೊತ್ತಾಗಿದೆ. ಏನೋ ನಮ್ಮಂತ ಏಟ್ ಮಾಡ್ತಾರೋ ಏನೋ ಆಗಂತ ಇವ್ರಿಗೂ ಸ್ವಲ್ಪ ಇದಾಗಿದೆ. ಅವ್ರು ಆಮೇಲೆ ಇಲ್ಲಿ ಬಂದ್ಮೇಲೆ ಇವ್ರಿಗೆ ಅಲ್ಲಿ ಹಾಸ್ಪಿಟ್ಲ್ ಗೊತ್ತಾಯ್ತು, ಎಲ್ಲಿ ಗೊತ್ತಾಯ್ತು ಅವ್ರಿಗೆ ಗೊತ್ತಿಲ್ಲ ನಮ್ಗೆ. ನ್ಯೂಸ್ ಮೀಡಿಯಾದಲ್ಲಿ ಎಲ್ಲರೂ ಬೇಟೆಗಾರರು ಕಳ್ಳರು ಅಂತಿದ್ದಾರೆ. ಒಬ್ಬ ಇದ್ದಕ್ಕಿದ್ದಂಗೆ ಯಾರು ಕಳ್ಳರ್ ಆಗಲ್ಲ. ಇದಕ್ಕೆ ಮುಂಚೆ ಯಾರಿಗೂ ಅವ್ರ ಮೇಲೆ FIR ಆಗಿದೆಯಾ, ಏನಾದ್ರು ಕೇಸ್ ಇದೆಯಾ ಅಂತ ಹೇಳ್ಬೇಕು ತಾನೆ ಮೀಡಿಯಾದವರು. ಸರಿ ಸರ್, ಹೌದು. ನಾನು ಇದನ್ನೊಂದು ಕೇಳಲೇಬೇಕು ನೋಡಿ. ಈಗ ಈ 3 ಜನ ಮೇಲೆ ಒಂದ್ ಚರ್ಚೆ ಆಗ್ತಿದೆ ಸರ್, ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾವು ಅದನ್ನ ಡಿಸ್ಕಸ್ ಮಾಡ್ಕೋತಾ ಬಂದ್ವಿ. 3 ಜನರ ಮೇಲೆ ಯಾವುದೇ FIR ಇಲ್ಲ. ಮಹಿಮಾದಾಸ್ ಅವ್ರ ಮೇಲೆ ಒಂದು FIR ಇದೆ. ಅದೇ ಕಾರಣಕ್ಕೆ ಈಗ ಅವ್ರಿಗೆ ಹೆದರಿಸಿ ಇದು ಮಾಡ್ತಾರಲ್ಲ. ಇದೆಯಾ ಕೇಸ್ ಅಂತ FIR ಆದ್ಮೇಲೆ ಅವ್ರ ಕಾಪಿ ತೋರಿಸ್ಬೇಕು ತಾನೆ. ಅವ್ರ ಕೇಸ್ ಗೀಸ್ ಏನು ಹೋಗ್ತಾ ಇಲ್ಲ. ಯಾಕಂದ್ರೆ ಕುಮಾರ್ ಅಂತ ಒಂದ್ ಚರ್ಚೆ ಗಾಸಿಪ್ ಇದು, ನಾನು ಕೇಳ್ತಾರೆ ನಿಮ್ಮಿಂದ ಕನ್ಫರ್ಮ್. ಕುಮಾರ್ ಅಂತ ಒಬ್ಬ ನೋಡಿದ್ರಲ್ಲ, ಕುಮಾರು ತೀರ್ಕೊಂಡಿರೋ ವ್ಯಕ್ತಿ. ಕುಮಾರು ನನ್ನ ಗಾಡಿ ಓಡಿಸ್ತಿದ್ದ, ನಂದು ಇಟಾಚ್ ಅಂತ ಇಟಾಚ್ ಎಲ್ಲ ಇದೆ, ಇಟಾಚ್ JCB ಇದೆ. ಕೇರಳದಲ್ಲಿ ಕೆಲಸ ಮಾಡ್ತಿರುವಾಗ ಅವ್ರು 2016-17 ನನ್ನ ಗಾಡಿ ಓಡಿಸ್ತಿದ್ದ. ಸ್ವಲ್ಪ ನಮಗೂ ಮನೆ ಕಡ್ದು ಅದೇ ಸ್ವಲ್ಪ ಸಾಲ ಐತೆ ಮೇಲೆ ನಾನು ಒಂದು ಗಾಡಿ ಮಾರ್ಬಿಟ್ಟಿದ್ದೀನಿ. ಅವನು ಬೇರೆ ಕಡೆ ನಮ್ಮ ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದಾನೆ. ಅವ್ನು ಅಂತರ ವ್ಯಕ್ತಿನೇ ಇಲ್ಲ. ಅವ್ನು ಇವಾಗ ಜಸ್ಟ್ ಮನೆ ಗೃಹ ಪ್ರವೇಶ ಇದೆ, ಕೇರಳ ಫುಲ್ ಮಳೆ, ಕೆಲಸ ಇಲ್ಲ, ನಮಗೂ ಕೆಲಸ ಇಲ್ಲ, ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀವಿ. ಅದಕ್ಕೋಸ್ಕರ ಬಂದ ಮೇಲೆ ನೀವು ಹೊಸ ಹೊಡ್ಕೊಂಡು ಹೋಗಿದ್ದೆ ಹೊರತು ಬೇರೆ ಬೇಟೆಗಾರನ ಏನೂ ಇಲ್ಲ. ಅವನು ಅದ್ರ ಮೇಲೆ ಕೇಸು ಏನಿಲ್ಲ ಅವನ ಮೇಲೆ. ತುಂಬಾ ಒಳ್ಳೆ ಹುಡುಗ. ಅಂತೋಣಿ ಸ್ವಾಮಿ ಅವ್ರ ಸೋಷಿಯಲ್ ವರ್ಕರ್. ODB ಕೆಲಸ ಮಾಡಿ, ODB ಸಂಸ್ಥೆಯಲ್ಲಿ, ಮೈಸೂರು ODB ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದವರು. ನಮಗೆಲ್ಲ ಚೆಕ್ ಡ್ಯಾಮ್ ಈ ಮನೆ ಕೊಟ್ಟಿದ್ದು ಅವ್ರು ಅಂತೋಣಿ ಸ್ವಾಮಿನೇ. ಹೌದಾ? ಹೌದು, ಈ ಮನೆ ಕೊಟ್ಟಿದ್ದು ಅಂತೋಣಿ ಸ್ವಾಮಿ. ಇನ್ನು ಬಿಲ್ ಪಾಸ್ ಆಗಿಲ್ಲ. ಇದು ಕೌದ್ರಿ ಸಿಸ್ಟರ್ ಅಂತ ಹೇಳ್ಬಿಟ್ಟು ಜರ್ಮನಿಯಿಂದ ಫಂಡ್ ಬರ್ತಾ ಇದೆ. ಅವ್ರ ಫಂಡ್ ಮುಖಾಂತರನೇ ಈ ಮನೆ ಕರ್ಸ್ಕೊಟ್ಟಿದ್ದು. ಅದು ಇನ್ಚಾರ್ಜ್ ಎಲ್ಲ ODB ಸೇಟು ಅಂತ ಅಂತೋಣಿ ಸ್ವಾಮಿ ಅವರೇ ಇದೆಲ್ಲ ಇನ್ಚಾರ್ಜ್. ನಮಗೆ ಬೇರೆ ಒಂದು ಮನೆ ಕಡೆ ನೋಡಿ, ಅಲ್ಲಿ ಆ ಕಡೆ ಇದೆ, ಅರ್ಧ ನಿಂತ್ಕೊಂಡಿದೆ. ಇವಾಗ ಅವ್ರು ತಿರ್ಕೊಬಿಟ್ಟಿದ್ದಾರೆ. ಆ ಮನೆ ಕೆಲಸ ಯಾರು ಮಾಡ್ತಾರೆ ಒಂದು ಗೊತ್ತಾಗಿಲ್ಲ. ಯಾಕಂದ್ರೆ ಅವರೇ ಫಂಡ್ ಮುಖಾಂತರ ರೆಡಿ ಮಾಡಿದ್ದು. ಇವಾಗ ಫಂಡ್ ಏನ್ ಮಾಡ್ಬೇಕು, ಎತ್ಲ ಮಾಡ್ಬೇಕು ಎಲ್ಲ ಅವ್ರಿಗೆ ಗೊತ್ತಾಗೋದು. ಇವಾಗ ಅವರೇ ತಿರ್ಕೊಬಿಟ್ಟಿದ್ದಾರೆ. ಇವಾಗ ಲಕ್ಷಾಂತರ ಬಂಡವಾಳ ಹಾಕ್ಬಿಟ್ಟು ನಾವು ಏನ್ ಮಾಡೋ ಒಂದು ಗೊತ್ತಾಗ್ತಿಲ್ಲ. ಅರ್ಧದಲ್ಲಿ ನಿಂತ್ಕೊಂಡಿದೆ ಮನೆ. ಬ್ಯಾಗ್ ತೋರಿಸಿ, ಯಾವಾಗ ತೋರಿಸ್ಕೊಡ್ತೀವಿ.
ಇಲ್ಲ ಹತ್ರದಲ್ಲೇ ಇದೆ ಅಂತ ಒಳ್ಳೆ ಮನುಷ್ಯನು ಈ ಫಾರೆಸ್ಟ್ ಅವರು ಇದಕ್ಕಿದ್ದಂಗೆ ಶೂಟ್ ಮಾಡ್ಬಿಟ್ಟಿದ್ದಾರೆ. ಅದೇ ನಮಗೆ ತುಂಬಾ ಬೇಜಾರು. ಅವ ಜನರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಕೇಳ್ತೀನಿ, ಈ ಹಿಂದೆ ಈ ತರ ದನ ಕರುಗಳನ್ನು ಹುಡುಕ್ಲಿಕ್ಕೆ ಹೋಗಿದ ಅಭ್ಯಾಸ ಅಥವಾ ನಾವೇ ಹೋಗ್ತೀವಿ. ಈಗ ನಮ್ದು ಹಸು ಇದೆ, ನಾನು ಇವಾಗ ಆಲ್ರೆಡಿ 10 ಗಂಟೆಗೆ ಬಿಟ್ಟಿದ್ದೀನಿ. ಸಾಯಂಕಾಲ ಒಂದು 5 ಗಂಟೆ ತನಕ ನೋಡ್ತೀನಿ. ಹಸು ಬಂದಿಲ್ಲ ಅಂತ ಹೇಳಿದ್ರೆ ನಾನು 1 ಕಿಲೋಮೀಟರ್ ಹೋಗ್ಬೇಕು. ಒಳಗಡೆ 1 ಕಿಲೋಮೀಟರ್ ಹೋಗ್ತೀನಿ. ನಾವು 1 ಕಿಲೋಮೀಟರ್ ಹೋಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಕಿಲೋಮೀಟರ್ ಎಷ್ಟೋ ಹೋಗ್ತೀವಿ. ನಾವು ಕಿಲೋಮೀಟರ್ ನೋಡಲ್ಲ, ಹಸು ಬೇಕು ನಮಗೆ ಅಷ್ಟೇ ಹೊರತು ಕಿಲೋಮೀಟರ್ ಲೆಕ್ಕ ನೋಡಲ್ಲ. ನಾವು ಹೋಗ್ತೀವಿ, ಒಬ್ಬರಿದ್ರೆ ಒಬ್ಬರೇ ಹೋಗ್ತೀವಿ, ಇಬ್ಬರು ಹೋಗ್ತೀವಿ, 3 ಜನ ಇದ್ದೀವಿ, 3 ಜನ ಕರ್ಕೊಂಡು ಹೋಗ್ತೀವಿ. ಆತರ ಫ್ರೆಂಡ್ಸ್ ಇದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಫ್ರೆಂಡ್ಸ್ ಇಲ್ಲ ಅಂದ್ಮೇಲೆ ಒಬ್ಬನೇ ಹೋಗ್ಬೇಕು. ಯಾಕಂದ್ರೆ ಅವ್ರು ಹಸು ಅವಲ್ವಾ, ಏನಾದ್ರು ಹಸು ಏನಾದ್ರು ಹೆಚ್ಚಿಗೆ ಆಗ್ಬಿಟ್ಟಂದ್ರೆ ನಮಗೆ ಲಾಸ್ ಆಗುತ್ತೆ. ಸರ್ಕಾರ ಏನು ಪರಿಹಾರ ಕೊಡಲ್ಲ. ಸರ್ಕಾರ ಹೇಳ್ತದ ಪರಿಹಾರ ಕೊಡ್ತೀವಿ, ಯಾವ ಪರಿಹಾರ ಕೊಟ್ಟಿದ್ದಾರೆ, ಎಲ್ಲಿ ಯಾರು ಕೊಟ್ಟಿದ್ದಾರೆ, ಒಬ್ರಿಗೆ ಪರಿಹಾರ ಕೊಟ್ಟಿಲ್ಲ. ಎಷ್ಟು ಸರಿ ಫೋಟೋ ಕಳ್ಸೋದು ಅವರಿಗೆ, DF ಫೋನ್ ಮಾಡಿದೀವಿ, RF ಫೋನ್ ಮಾಡಿದ್ವಿ, ಎಲ್ಲ ರೇಂಜರ್ಗೆ ಫೋನ್ ಮಾಡಿದ್ವಿ, ಯಾರು ಒಂದು ಫೋನ್ ರಿಸೀವ್ ಮಾಡಲ್ಲ. ಯಾರು ಅಲ್ಲಿ ಎಮ್ಮೆ ತಿಂದ್ಬಿಟ್ಟಿದೆ, ಫೋನ್ ಮಾಡಿದ್ರೆ ನೋಡಲ್ಲ. ಬಂದು ನೋಡಿದ್ರೆ ಫೋಟೋ ತೆಗೆದ್ರು, ಎಲ್ಲ ಪೋಸ್ಟಿಂಗ್ ಕೊಟ್ಟರು ಅಷ್ಟೇ. ಪೋಸ್ಟ್ ಕೊಟ್ಟರು ಹೋಗ್ತಾರೆ ಅಷ್ಟೇ. ಪೋಸ್ಟ್ ಕೊಡಕ್ಕೆ ಮಾತ್ರ ಬರ್ತಾರೆ ಹೊರತು ಬೇರೆ ಏತಕ್ಕೂ ಬರಲ್ಲ. ಫಾರೆಸ್ಟ್ ಅವರು ಪೋಸ್ಟ್ ಕೊಡಕ್ಕೆ ಮಾತ್ರ ಬರ್ತಾರೆ. ಅವ್ರು ಸುಮ್ಮನೆ ಕೆಲಸ ಮಾಡಕ್ಕೆ ಬರಲ್ಲ. ಅವರು ಪೋಸ್ಟ್ ಕೊಡಕ್ಕೆ ಮಾತ್ರ ಬರ್ತಾರೆ. ಗೂಡು ತಗೊಂಡು ಮಡಿದ್ದಾರೆ. ಗೂಡು ಬಂದ್ಮೇಲೆ ನೋಡ್ಬೇಕು ತಾನೆ ಬಂದಿದೆಯಾ ಇಲ್ವಾ ಅಂತ. ಗೂಡು ಆಕಡೆ ಮಾಡ್ಬೋದಾಗಿತ್ತು, ಜಮೀನು ಮಾಡ್ಕೊಂಡು ಹೋಗಿದ್ದಾರೆ. ಅವ್ರು ಕಾಡು ಪ್ರಾಣಿ ಅಂದ್ಮೇಲೆ ಕಾಡು ಪ್ರಾಣಿ ಹತ್ರನೇ ಎಲ್ಲಾರು ಮಡಗಿರ್ಬೇಕು. ತಕೊಂಡು ರಸ್ತೆ ಮಾಡ್ಕೊಂಡು ಹೋಗಿದ್ದಾರೆ. ರಸ್ತೆನ ದನ ಹಿಡಿಯಕ, ಗೂಡು ದನ ಹಿಡಿಯಕ್ಕೆ ಮಡಗಿದಾರ. ಗೂಡು ಎಲ್ಲಿ ಮಾಡ್ಬೇಕು ಅವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ. ಅಂಥವ್ರು ಫಾರೆಸ್ಟ್ ಕೆಲಸ ಸೇರ್ಕೊಂಡ್ಬಿಟ್ಟು ಏನ್ ಮಾಡೋದು? ಈ ತರ ಏನಾದ್ರು ದನ ಕರು ಒಳಗೆ ಶೂಟ್ ಮಾಡ್ತಾರೆ ಹೊರತು ಸದ್ಯವಾಗ್ಲೂ ಬೇಟೆಗಾರನ್ನು ಇವ್ರು ಶೂಟ್ ಮಾಡಲ್ಲ, ಹಿಡಿಯಲ್ಲ. ಇವರು ಸುಮ್ಮಗೇನೋ ದನ ಕರು ಒಳಗೆ ಮಾತ್ರ ಮಾಡ್ತಾರೆ ಹೊರತು ಬೇರೆ ಯಾರು ಮಾಡಲ್ಲ. ಇವರು ನಮ್ಮನ್ನು ಬದುಕಿಗೆ ಬಿಡಲ್ಲ. ಇವರು ನಾವು ಕಾಡು ನಂಬಿಕೆ ಇಲ್ಲಿ ಬಾಳ್ತಾ ಇದ್ದೀವಿ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಬಂದು ವಚನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ. ನಾವೇನ್ ಮಾಡೋದು, ಅಷ್ಟೆಲ್ಲ ಕಾಡು ಒಳ್ಳೆ ಬಿಡಬೇಕು. ನಾವು ಸೊಂಡಕಾಯಿ ಕಿಲಕ್ಕೆ ಕಾಡು ಒಳ್ಳೆ ಹೋಗ್ಬೇಕು, ಸೌದೆಗೆ ಹೋಗ್ಬೇಕು. ನಾನು ಸೌದೆ ಹೋಗ ಬಂದಿದ್ದೀನಿ, ಮಚ್ಚಲ್ಲಿ ಮಾಡ್ಬಿಟ್ಟು ಬಂದಿದ್ದೀವಿ. ಜಸ್ಟ್ ಪ್ರೆಸ್ ಮೀಡಿಯಾ ಬಂದಿದ್ದಾರೆ ಅಂತ ಹೇಳ್ಮೇಲೆ ಮೊಚ್ಚು ಅಲ್ಲೇ ಬಿಡ್ಬೋದು ಬಂದಿದ್ದೀನಿ. ನಾನು ಇವಾಗ ಕಾಡು ಒಳ್ಳೆ ಹೋಗ್ತಾ ಇದ್ದೀನಿ ಸೌದೆಗೆ. ಏನು ಮಾಡೋದು, ಮನೆಗೆ ಸೌದೆಗೆ ಬೇಕಲ್ವಾ? ಗ್ಯಾಸಲ್ಲೇ ನೀರು ಮಡಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕೆ ನೀರು ಗ್ಯಾಸಲ್ಲಿ ಮಡಗೋಕ್ಕಾಗಲ್ಲ. ನಮಗೇನು ಸೋಲಾರ್ ಸರ್ಕಾರ ಕೊಟ್ಟಿಲ್ಲ. ಏನು ಮಾಡ್ತೀವಿ ನಾವು? ಇದರಲ್ಲಿ ಸೌದೆಗೆ ಹೋಗ್ತೀವಿ. ನಾವು ನಮ್ಮ ಮಿಸ್ಸಸ್ ಇಬ್ರು ಸೌದೆಗೆ ಹೋಗ್ತೀವಿ. ಈಗ ಏನು ಮಾಡೋಕ್ಕಾಗುತ್ತೆ ಸರ್? ಸರ್ಕಾರಕ್ಕೆ ಅದೇ ಏನು ಗೊತ್ತಿಲ್ಲ. ಇಲ್ಲಿ ರಿಸರ್ವ್ ಫಾರೆಸ್ಟ್ ಇಲ್ಲ, ಹತ್ರ ಮಾಡ್ಬಿಟ್ಟಿದ್ದಾರೆ. ಸರ್ಕಾರ ಅಲ್ಲಿ ತನಕ ಪಟ್ಟ ಕೊಟ್ಟಿದೆ. ಯಾಕೆ ಅಂಡ್ರೆ ಏನಕ್ಕೆ ಪಟ್ಟ ಕೊಡ್ಬೇಕಾಯ್ತು? ಅವರು ಅಲ್ಲಿ ತನಕ ಪಟ್ಟ ಕೊಟ್ಟಿಬಿಟ್ಟಿದ್ದಾರೆ. ಊರಿಗೆ ಪಟ್ಟ ಕೊಟ್ಟಿಲ್ಲ. ಈ ಊರಿಗೆ ಪಟ್ಟ ಕೊಟ್ಟಿಲ್ಲ, ಮನೆಗೂ ಪಟ್ಟ ಕೊಟ್ಟಿಲ್ಲ, ಅದೇ ಕೊಟ್ಟಿಲ್ಲ. ಅಂಡ್ರೆ ಎಣ್ಣೆಗೆ ಪಟ್ಟ ಕೊಟ್ಟಿಬಿಟ್ಟಿದ್ದಾರೆ. ಜಮೀನು ಅಲ್ಲಿ ತನಕ ಇದೆ. ಬದುಕಿ ನಾವೆನ್ಸ ಹೋಗೋದು? ಜೋಳ ಹಾಕಿದೀವಿ, ಹಂದಿ ಬರುತ್ತೆ, ಆನೆ ಬರುತ್ತೆ, ಏನ್ ಮಾಡೋದು ಸರ್? ನಾನು ಈ ಫೋಟೋಗಳು ನೋಡಿದ್ದೀರ ನೀವು? ಫೋಟೋಗಳು ತರಕಾರಿ ಇಟ್ಕೊಳ್ಳೋದಂತೆ, ಕಡ್ಡಿಂಪ್ಲೇರ್ ಇಟ್ಕೊಳ್ಳೋದಂತೆ, ಏನು ಅಲ್ಲಿ 1-2 ದಿನ ಉಳ್ಕೊಂಡು ಮಾಂಸ ತಯಾರು ಮಾಡಿ ಉಳ್ಕೊಂಡ್ಬರೋ ತರದ ಬೇಟೆಗಾರರು ಇದ್ದಾರೆ. ಫಾರೆಸ್ಟ್ ಅವರು ಅಲ್ಲಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಹೋಗಿ ಅಲ್ಲೇ ಅಡಿ ಮಾಡಿ ತಿನ್ಕೊಂಡು ಅಲ್ಲೇ ಇದ್ಬಿಡಿ, 1-2-3 ದಿವಸ ಬಿಟ್ಟು ಬನ್ನಿ ಅಂತ ಹೇಳಿದಾರೆ ಅಂತ ಕಾಣುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಂದ ಹೋಗೋರು ಅಡಿಗೆ ಮಾಡಕ್ಕೆ ಅಲ್ಲಿ ಹೋಗಲ್ಲ. ಒಂದ್ಸಾರಿ ಎಮರ್ಜೆನ್ಸಿ ಏನಾದ್ರು ಇವ್ರು ಹೇಳ್ದಂಗೆ ಫಾರೆಸ್ಟ್ ಹೇಳಿ ಸತ್ಯ ಅಂತ ಹೇಳಿದ್ರೆ, ಏನಾದ್ರು ಜಿಂಕೆ ಮಾರಿಗೆ ಬ್ಯಾಟಿಗೆ ಹೋಗಿದ್ರೆ ಶೂಟ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಯಾರು ಅಲ್ಲೇ ಕೂತ್ಕೊಂಡು ಭಾಗ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಕೂತ್ಕೊಂಡಿರಲ್ಲ. ಅವ್ರೇನು ಪಿಕ್ನಿಕ್ ಹೋಗಿರಲ್ಲ ಅವರು. ಅದು ಸರ್ಕಾರ ಅರ್ಥ ಮಾಡ್ಕೋಬೇಕು, ಫಾರೆಸ್ಟ್ ಅವರು ಅರ್ಥ ಮಾಡ್ಕೋ, ಪೊಲೀಸರು ಅರ್ಥ ಮಾಡ್ಕೋಬೇಕು, ನೀವು ಅದು ಅರ್ಥ ಮಾಡ್ಕೋಬೇಕು. ಕಟಿಂಗ್ ಪ್ಲೇರ್ ಎತ್ತಕ್ಕೆ ಅಲ್ಲಿ ತಗೊಂಡು ಹೋಗಿದ್ದಾರೆ. ಹೊಸ ಚಪ್ಪಲಿ ನೀವು ಯೋಚನೆ ಮಾಡಿ, ಇಲ್ಲಿಂದ 8 ಕಿಲೋಮೀಟರ್ 4 ಕಿಲೋಮೀಟರ್ ಆ ಕಡೆ ಒಳ್ಳೆ ಆಗಿದೆ ಅಂತ ಹೇಳಿದ್ದಾರೆ. ಒಂದು ಚಪ್ಪಲಿಯನ್ನು 4 ಕಿಲೋಮೀಟರ್ ಹಾಕೊಂಡು ಹೋದ್ರೆ ಅದು ಚಪ್ಪಲಿ ಹಳೆ ಚಪ್ಪಲಿ ಆಗ್ಬಿಡುತ್ತೆ. ಸ್ಟಿಕ್ಕರ್ ಕೂಡ ಹಂಗೆ ಇದೆ. ಅದು ಏನು ಪ್ಯಾರಾಗನ್ ಅಷ್ಟೊಂದು ಸ್ಟ್ರಾಂಗ್ ಆಗಿ ಚಪ್ಪಲಿ ತಯಾರು ಮಾಡಿದಾರಾ? ಪ್ಯಾರಾಗನ್ ಚಪ್ಪಲಿ ಅವರು ಅಷ್ಟೊಂದು ಸ್ಟ್ರಾಂಗ್ ಚಪ್ಪಲಿ ಮಾಡಿದಾರಾ? ಇಲ್ಲದ ಅವರಿಗೆ ಅವಾರ್ಡ್ ಕೊಡ್ಬೇಕಾಗುತ್ತೆ. ನಿಮ್ದು ಯಾವ್ದು ಬ್ಯಾಗ್ ಇಲ್ಲ? ಅದರಲ್ಲಿ ಬ್ಯಾಗ್ ಮೇಲೆ 1 ನಂಬರ್ 2 ನಂಬರ್ 3 ನಂಬರ್ ಬ್ಯಾಗ್ ನಂಬರ್ ಹಾಕಿದ್ದಾರೆ. ನಾವ್ ಯಾಕೆ ನಂಬರ್ ಹಾಕ್ಬೇಕು? ಅದು ಫಾರೆಸ್ಟ್ ಬ್ಯಾಗ್ ಅವರು, ನಮ್ದಲ್ಲ ಅದು ಬ್ಯಾಗು. ಬ್ಯಾಗ್ ಅವರು ಎನ್ಕ್ವೈರಿ ಮಾಡ್ಲಿ, ಅವರು ಬ್ಯಾಗ್ ಯಾರ್ದಂತ ಎನ್ಕ್ವೈರಿ ಮಾಡ್ಲಿ, ಗೊತ್ತಾಗುತ್ತೆ. ಫಾರೆಸ್ಟ್ ಅವರ ಬ್ಯಾಗು, ನಮ್ದು ಏನೂ ಇಲ್ಲ. ಅದು ಅರ್ಥ ಮಾಡ್ಕೋಬೇಕು. ಸಾಮಾನುಗಳು ನಮ್ದು ಏನೂ ಇಲ್ಲ ಸರ್. ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು, ಅದು ಕರೆಂಟ್ ಯಾತಕ್ಕೆ ಕರೆಂಟ್ ಇದೆಯಾ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಏನ್ ತಗೊಂಡು ಈವನ್ ಕಾಡ್ ಒಳಗೂ ಸೋಲಾರ್ ಫೆನ್ಸ್ ಹಾಕ್ತಾರೆ. ಆನೆಗಳು ಬರೋ ಇಲ್ಲಿ ಅಂಡರ್ಲೈನ್ ನೋಡ್ಬೇಕಾದ್ರೆ ಇಲ್ಲಿ ಎಲ್ಲೂ ಸೋಲಾರ್ ಫ್ಯಾನ್ಸ್ ಎಲ್ಲೂ ಇಲ್ಲ. ಅಲ್ಲಿ ಎಲ್ಲ ತೆಗೆದ್ಬಿಟ್ಟು ರೈಲ್ವೆ ಗೇಟ್ ಹಾಕಿದ್ರೆ. ಏನಿದ್ರು ಶೇಖಲ್ಲಿ ಮಾತ್ರ, ಶೇಖಲ್ಲಿ ಬಂಡಲಿ ಬಿಟ್ಟು ಮಾತ್ರ ಸೋಲಾರ್. ಈ ಕಡೆ ಬಿಟ್ಟಲ್ಲಿ ಎಲ್ಲಿಯೂ ಸೋಲಾರ್ ಇಲ್ಲ. ಏನೋ ಫಾರೆಸ್ಟ್ ಬಂಗ್ಲಾ ಒಳಗೆ ಮಾತ್ರ ಸೋಲಾರ್ ಇದೆ, ಹೊರತು ಇಲ್ಲಿ ಏನೂ ಇಲ್ಲ. ಬಟ್ ಕಟಿಂಗ್ ಪ್ಲಸ್ ಸ್ಕ್ರೂ ಡ್ರೈವರ್ ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅದು ಹೇಳ್ಬೇಕು. ಸತ್ಯ ಹೊರಗಡೆ ಮನೆಯವರು ಪ್ಯಾರಗನ್ ಹಾಕ್ತಾರಮ್ಮ? ಇಲ್ಲ, ಪ್ಯಾರಗನ್ ಹಾಕ್ತಾರ? ಹಾಕೊಂಡು ಬಂದು ಹೋಗೋರು ಹಾಕೊಂಡು ಬಂದಿದ್ರು. ಪ್ಯಾರಾಗನ್ ಅಂದ್ರೆ ಪ್ಯಾರಾಗನ್ ಚಪ್ಪಲಿ ಆಗಲ್ಲ ಸರ್. ಬೇರೆ ಒಂದು ರಬ್ಬರ್ ತರ ಬರುತ್ತಲ್ಲ, ಆ ತರ ಚಪ್ಪಲಿ, ಆ ಕರ್ರಿಗೆ ಇದೆಲ್ಲ ಆ ಚಪ್ಪಲಿ ಹಾಕ್ತಾರೆ. ಈ ಪ್ಯಾರಾಗನ್ ಹಾಕಿಲ್ಲ ಸರ್. ಇವರು ಫೋಟೋದಲ್ಲಿ ಇದೆಯಲ್ಲ ಆತರ ಪ್ಯಾರಗನ್ ಯೂಸ್ ಮಾಡಲ್ಲ. ಆತರ ಇಲ್ಲ. ಅವರು ODP ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅವರು ಪ್ಯಾರಾಗನ್ ಹಾಕಲ್ಲ ಸರ್. ನಮ್ ಕಡೆ ಮ್ಯಾಕ್ಸಿಮಮ್ ಪ್ಯಾರಾಗನ್ ಅಷ್ಟೊಂದು ಹಾಕಲ್ಲ. ಈ ಬೇರೆ ಬೇರೆ ಚಪ್ಪಲಿಗಳು ಹಾಕ್ತಾರೆ, ಕರ್ಗಿರೋ ಚಪ್ಪಲಿ, ನಮ್ಮಂತರ ಚಪ್ಪಲಿ ಆತರ ಚಪ್ಪಲಿ ಹಾಕ್ತಾರೆ. ಇದು ಹೊಸ ಚಪ್ಪಲಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ. ಅದವ್ರಿಗೆ ಕ್ಲಿಯರಿಟಿ ಕೊಡ್ಬೇಕು ನಮಗೆ. ಬಟ್ಟೆ ಮೇಲೆ ಏನ್ ರಕ್ತದ ಕಲೆಗಳು ಅರ್ಧ ಹೋಯ್ತು, ಅದ್ರ ಓಡ್ ಬಂದು ಹರಿದಿದೆ, ಬಟ್ಟೆ ಹರಿದಿದೆ ಅಷ್ಟೇ.
ರಕ್ತದ ಕಲೆ ಆ ಥರದ್ದು ಏನಿಲ್ಲ. ಎಲ್ಲ ಒಂದ್ ಕಡೆ ಸುರಕ್ಷಿತವಾಗಿದ್ದಾರೆ, ಸೇಫ್ ಆಗಿದ್ದಾರೆ. ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಹಸ್ಬೆಂಡ್ಗೆ? ಅಲ್ಲ, ಏನ್ ಹೇಳ್ತೀರಿ? ಬಂದ್ ಸಾಕ್ಷಿ ಹೇಳ್ಬೇಕು ಅಂತ ಹೇಳ್ತೀರಾ ಅಥವಾ ಅದ್ ಏನ್ ನಡೆದಿದೆ ಸತ್ಯ ಒಪ್ಕೊಳ್ಳಿ ಅಂತ ಹೇಳ್ತೀರಾ? ಏನ್ ಹೇಳಕ್ ಏನ್ ಹೇಳ್ತಿದ್ರು ಎಲ್ಲಿದಾರ ಗೊತ್ತಿಲ್ಲ ನಮ್ಗೆ. ಏನ್ ಹೇಳಿದ್ರು ನಮ್ಗೆ ಏನ್ ಹೇಳ್ಬೇಕು? ಈಗ ನನ್ಗೆ ಎಲ್ಲಿದಾರ ಅಂತ ಯಾರು ಫೋನ್ ಮಾಡಿಲ್ಲ, ಅವ್ರು ಫೋನ್ ಮಾಡಿಲ್ಲ, ಅವ್ರದ್ದು ಫೋನ್ ಇಲ್ಲ, ಅವ್ರಿಗೆ ನಮ್ಗೂ ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಕೂಡ ನಮ್ಗೆ ಏನ್ ಗೊತ್ತಿಲ್ಲ ಸರ್. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿದ್ದಾರೋ ಸೇಫ್ ಆಗಿದಾರೋ ಹೆಂಗಿದಾರೋ ಅಂತ ಗೊತ್ತಾಗಿಲ್ಲ ನನಗೆ. ನಿಮ್ಗೇನ್ ಸೋಶಿಯಲ್ ವಿಡಿಯೋದಲ್ಲಿ ನೋಡ್ತೀವಿ ಅಷ್ಟೇ. ಅದೇ ವಿಡಿಯೋ ಹೇಳಿದ್ರೆ ಇಲ್ಲಿ ವಿಡಿಯೋ ಅಷ್ಟೇನು ಕರೆಕ್ಟಾಗಿ ಬರಲ್ಲ ಸರ್. ನೆಟ್ವರ್ಕ್ ಸಿಗಲ್ಲ ಇಲ್ಲಿ. ಜಿಯೋ ಸಿಗಲ್ಲ, ಏರ್ಟೆಲ್ ಸಿಗಲ್ಲ, BSNL ಯಾವ್ದು ನೆಟ್ವರ್ಕ್ ಸಿಗಲ್ಲ. ಅಲ್ಲಿ ಒಂದೊಂದು ಪಾಯಿಂಟ್ ಸಿಗುತ್ತೆ. ನಾವೇನಾದ್ರು ನೆಟ್ವರ್ಕ್ ಬೇಕಂತ ಹೇಳಿದ್ರೆ ಬೆಟ್ಟದ ಮೇಲೆ ಎಲ್ಲರೂ ಆ ಕಡೆ ಎಲ್ಲರೂ ಹೋಗ್ಬೇಕು, ಹೊರತು ಮನೆಯಲ್ಲಿ ನೆಟ್ವರ್ಕ್ ಯಾವ್ದು ಬರಲ್ಲ. ಅದರಿಂದ ನಮಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಅಷ್ಟೊಂದು ಇದು ಕಡಿಮೆ ಸರ್. ಫೋನ್ಗಳಲ್ಲಿ ದೊಡ್ಡ ದೊಡ್ಡ ಫೋನ್ ಮಾಡಿರ್ತೀವಿ, ಇಲ್ಲೇ ನೋಡ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಸರ್, ಒಂದು ಪಾಯಿಂಟ್ ಮಾತ್ರ ಸಿಗುತ್ತೆ ನೋಡಿ. ಇದರಲ್ಲಿ ಯಾವುದೋ ಒಂದು ಫೋನ್ ಮಾತಾಡಿದ್ರೆ ಫೋನ್ ಮಾತಾಡಕ್ಕೆ ಆಗಲ್ಲ. ಮಾತಾಡ್ಬೇಕಾದ್ರೆ ಈ ಮನೆ ಮೇಲೆ ಹೋದ್ರೆ ಮಾತ್ರ ಟವರ್ ಬರುತ್ತೆ, 2 ಪಾಯಿಂಟ್ ಅಲ್ಲಿ ಮಾತಾಡ್ತೀವಿ, ಅದತ್ತು ಇಲ್ಲಿಂದ ಕೂತಿ ಮಾತಾಡಕ್ ಆಗಲ್ಲ. ಅದರಿಂದ ನಮಗೆ ಅದ್ರ ಬಗ್ಗೆ ಏನು ಸ್ವಲ್ಪ ಕಡಿಮೆ ಸರ್. ಇನ್ಫಾರ್ಮೇಶನ್ ಏನು ಅಪ್ಡೇಟ್ ಕಮ್ಮಿ. ಹೌದು ಸರ್, ಕಡಿಮೆ ಸರ್. ಏನಾಗಿದೆ ಏನ್ ಬಿಟ್ಟಿದೆ ಅಂತ. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು.